ಸರ್ ಇದು 3,35,000 ಮಾಡ್ಕೊಡ್ತೀನಿ. 260 ಆಗುತ್ತೆ ಇದು ಓಮಿನಿ. ಹೌದು ಸರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಹಾಗೇನೆ ಸಿಲ್ವರ್ ಕಲರ್ ಇದೆ ನೋಡಿ. 15 ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ 215. ಓಕೆ ನೋಡಿ, ಇದು ವೈಟ್ ಕಲರ್ ಅಲ್ಲಿ ಇದೆ. ಇವ್ರ ಹತ್ರ ತುಂಬಾನೇ ಓಮಿನಿಗಳಿದೆ ಅನ್ಬೋದು. ಸೊ ಇದು ವೈಟ್ ಕಲರ್ ಒಂದು ನಿಮ್ಗೆ 2.5 ಲಕ್ಷ ಫೈನಲ್ ಆಗುತ್ತೆ. ಫುಲ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಓಕೆ, ಇದು ನಿಮ್ ಚಾನಲ್ ನಿಂದ ಬಂದ್ರೆ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ ಫೈನಲ್. ಬೊಲೆರೋ 2,10,000. ಸರ್ ನಮ್ಮ ಹತ್ರ 10 ರಿಂದ 12 ಗಾಡಿ ಒಮಿನಿ ಇದೆ. 245 ಇದು ಓಮಿನಿ. ಜಸ್ಟ್ 245 ಸರ್. 285 ಫೈನಲ್ ಮಾಡ್ಕೊಡ್ತೀನಿ. 285 ಫೈನಲ್. 285 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 220 ಹೇಳೋದು, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 220 ಅದ್ರ ಕಡಿಮೆ ಆಗುತ್ತಾ? ಸ್ವಲ್ಪ ಆಗುತ್ತೆ ಸರ್. 245 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 245 ಸರ್. ಲೋನ್ ಬಂದು ನಿಮ್ಗೆ 4.5 ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದ್ರೆ ನಿಮ್ಗೆ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6.5 ಲಕ್ಷಕ್ಕೆ ಫೈನಲ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಒಂದು ಹೊಸ ಶೋರೂಮ್ ಬಂದಿದ್ದೀನಿ. ಈ ಶೋರೂಮ್ ಹೆಸರು ಬಂದ್ಬಿಟ್ಟು ಶ್ರೀ ತಿರುಮಲ ಕಾರ್ಸ್ ಅಂದ್ಬಿಟ್ಟು. ಹಾಗೇನೆ ಸರ್ ಇದ್ದಾರೆ, ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹೈ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಜಗದೀಶ್ ಆರ್ ಅಂತ. ಓಕೆ ಸರ್, ಮತ್ತೊಂದು ಸರಿ ಶ್ರೀ ತಿರುಮಲ ಕಾರ್ಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಮಾಗಡಿ ಮೇನ್ ರೋಡ್, ಸುಮ್ನಳ್ಳಿ ಸಿಗ್ನಲ್, ವರುಣ್ ಮೋಟಾರ್ಸ್ ಆಪೋಸಿಟ್ ಸರ್. ಇದು ಅಂದ್ರೆ ಟ್ರೂ ವ್ಯಾಲ್ಯೂ ಆಪೋಸಿಟ್ ಆಗುತ್ತಲ್ವಾ? ವರುಣ್ ಮೋಟಾರ್ಸ್ ಆಪೋಸಿಟ್ ಸರ್. ಆಪೋಸಿಟ್ ಬರುತ್ತೆ. ಓಕೆ ಸರ್, ಇವತ್ತೆಷ್ಟು ಸರ್ ಸ್ಟಾಕ್ ನಿಮಗೆ? ಸರ್ ಈಗ ಪ್ರೆಸೆಂಟ್ ಇಲ್ಲಿ 26 ಗಾಡಿ ಇದೆ ಸರ್. 26 ಬೇರೆ ಕಡೆ ಒಂದು 25 ಗಾಡಿ ಕೆಳಗಡೆ ಇದೆ. ಓಕೆನಾ? ಆಲ್ಮೋಸ್ಟ್ ಮಾರುತಿ ವೆಹಿಕಲ್ಸ್ ಜಾಸ್ತಿ ಇದೆ ಸರ್. ಆಲ್ಮೋಸ್ಟ್ ಮಾರುತಿ, ಎಸ್ಪೆಷಲಿ ಓಮಿನಿ. 10 ರಿಂದ 12 ಗಾಡಿ ಓಮಿನಿ ಇದೆ ಸರ್. ಇದೇ ಇರುತ್ತೆ. ಯಾವಾಗ ಇದ್ದೇ ಇರುತ್ತೆ ಸರ್. ನೀವು ಯಾವಾಗ ಬರ್ತೀರೋ ಆ ಗಾಡಿ ಇದೇ ಇರುತ್ತೆ. ಓಕೆ, ಓಮಿನಿ ನೋಡ್ತಾ ಇದ್ರ ಅಂದ್ರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಓಮಿನಿ ನೋಡಿದ್ರೆ ಅಂದ್ರೆ ಇವ್ರ ಶೋರೂಮ್ ಬಂದ್ಬಿಟ್ರೆ ನೀವು ತುಂಬಾನೇ ಓಮಿನಿ ಸಿಗುತ್ತೆ ನಿಮ್ಗೆ. ಎಲ್ಲ ಮಾಡಲ್ ಅಲ್ಲೂ ಎಲ್ಲ ಪ್ರೈಸ್ ಅಲ್ಲೂ ನಿಮ್ಗೆ ಏನ್ ಬಜೆಟ್ ಇರುತ್ತೆ ಅದರಲ್ಲೂ ಕೂಡ ಓಮಿನಿ ಸಿಗುತ್ತೆ ಅನ್ಬೋದು. ಅಷ್ಟೊಂದು ಓಮಿನಿ ಇದೆ ಇವ್ರ ಹತ್ರ. ಸರ್ ಇವತ್ತಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಅದು? ಸರ್ ನನ್ನ ಹತ್ರ 1 ಲಕ್ಷವರೆಗೂ ಇದೆ ಸರ್. 1 ರಿಂದ ನೀವು ಎಷ್ಟು ಯಾವ ಗಾಡಿ ಬೇಕು ನಾನು ಅರೇಂಜ್ ಮಾಡಿ ನಾನು ಕೊಡ್ತೀನಿ ಸರ್. ಕೊಡ್ತೀರಲ್ವಾ ಸರ್? ಓಮಿನಿಯಲ್ಲಿ ಹೋಗ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಓಮಿನಿ ಹೋಗ್ತೀನಿ ಅಂದ್ರೆ 80,000 ಇಂದ ಇದೆ, 80,000 ಇದೆ. ಲಾಸ್ಟ್ 3.5 ಲಕ್ಷವರೆಗೂ ಇದೆ. ಓಕೆ ನೋಡಿ, ಓಮಿನಿಯಲ್ಲೇ ನೋಡ್ತೀರ ಅಂದ್ರೆ 80,000 ಶುರು ಆಗುತ್ತಂತೆ. ಹಾಗೆ ಸರ್ ಲೋನ್ ಬಗ್ಗೆ ಸರ್? ಸರ್ ಲೋನು ಅಕ್ಕ 10 ಈಗ 9, 10, 11 ಲೋನ್ ಕೊಡಲ್ಲ. ಹೌದು, ನಾನು ಪ್ರೈವೇಟ್ ಗಲ್ಲಿ ನಾನು ಮಾಡಿಸ್ಕೊಡ್ತೀನಿ ಸರ್ ನನ್ನ ಲೋನ್. ಓಕೆ, ನಿಮ್ದು ಅಂದ್ರೆ ಪ್ರೈವೇಟ್ ಬಿಟ್ಟು ಮಾಮೂಲಿ ಬ್ಯಾಂಕ್ ಲೋನ್ ಎಷ್ಟು ಸರ್? ಬ್ಯಾಂಕ್ ಮೇಲೆ ಅಂದ್ರೆ 12 ಅಬೌವ್ ಮಾಡಿಸ್ಬೇಕು ಸರ್ ನಾವು. 12 ಮಾಡಲ್ ಮೇಲೆ. 12 ಮೇಲೆ ಏನೋ ಇದು ಸ್ವಲ್ಪ ಸಿವಿಲ್ ಹೋಗಿರುತ್ತೆ, ಆಗಲ್ಲ. ನಾನು ಪ್ರೈವೇಟ್ ಮಾಡೋ ಆಪ್ಷನ್ ಕೊಡ್ತೀನಿ. ನಾನೇ ಮಾಡಿಸ್ಕೊಡ್ತೀನಿ. ಲೋ ಮಾಡ್ಲಿಗೂ ಸ್ವಲ್ಪ ಅಮೌಂಟ್ ಇರಲ್ಲ ಕಸ್ಟಮರ್ ಹತ್ರ. ನಾನು ಏನಂದ್ರೆ 9 ಮಾಡ್ಲಿಗೆಲ್ಲ ಲೋನ್ ಆಗಲ್ಲ ಬ್ಯಾಂಕ್ ಅಲ್ಲಿ. ಸಣ್ಣ ಪುಟ್ಟ ಹೋಗಿ ನಾನೇ ಪ್ರೈವೇಟ್ ಫೈನಾನ್ಸ್ ಹಾಕಿ ನಾನು ಮಾಡಿಸ್ಕೊಡ್ತೀರಾ? ಓಕೆ ಸರ್, ಆಲ್ಮೋಸ್ಟ್ ಇಲ್ಲಿರೋ ಕಾರ್ಗಳೆಲ್ಲ ಗುಡ್ ಕಂಡೀಷನ್ ಇರುತ್ತಲ್ಲ ಸರ್? ಎಲ್ಲ ವೆರಿ ಗುಡ್ ಕಂಡೀಷನ್. ಎಲ್ಲಾ ಗಾಡಿನೂ ಶೋರೂಮ್ ಇಷ್ಟೇ ಅವೈಲೇಬಲ್ ಮಾಡ್ಕೊಡ್ತೀನಿ ಇರುತ್ತೆ. ಪ್ಲಸ್ ಅದ್ರ ಜೊತೆ ನಮ್ಮ ಬರೋ ಕಸ್ಟಮರ್ಗಳು ಯಾರ ಕರ್ಕೊಂಡ್ ಬಂದು ಚೆಕ್ ಮಾಡಿಸಬಹುದು ಸರ್. ಎಲ್ಲಿ ಬೇಕಾರಲ್ಲ, ಶೋರೂಮ್ ಎದುರುಗಡೆನೆ ಇದೆ. ತಗೊಂಡೋಗಿ ಗಾಡಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ನೀವು ಪೇಮೆಂಟ್ ಕೊಡ್ಬೋದು. ಅಪೋಸಿಟ್ ಮಾರುತಿ ಶೋರೂಮ್ ಇದೆ. ಆಲ್ಮೋಸ್ಟ್ ಇವ್ರ ಹತ್ರ ಮಾರುತಿ ಕಾರ್ಗಳು ಜಾಸ್ತಿ ಇರೋದ್ರಿಂದ ನೀವು ಆರಾಮಾಗಿ ಚೆಕ್ ಕೂಡ ಮಾಡಿಸ್ಬೋದಂತೆ. ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಮಾಡಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ, ಅದರಲ್ಲೂ ಎಸ್ಪೆಷಲಿ ಓಮಿನಿ ಇಕೋಗಳು ನೋಡ್ತಾ ಇದ್ರೆ ಬಂದ್ಬಿಟ್ಟು ಈ ಶೋರೂಮ್ನ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರಿ, ತಿರುಮಲ ಕಾರಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು? ಸರ್ ಇದು 2010 ಮಾಡಲು, ಫ್ರೆಶ್ ಎಫ್ಸಿ ಆಗಿದೆ, ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. i20 ಅಲ್ವಾ? i20 ಬ್ರೋ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಲೆದರ್ ಸೀಟ್ ಕವರ್ ಇದೆ, 72,000 ಡ್ರೈವನ್ ಆಗಿದೆ. ಓಕೆ, ಎಲ್ಲ ಶೋರೂಮ್ ಇಷ್ಟೇ ಅವೈಲೇಬಲ್ ಇದೆ ಸರ್. ಇದು ಸರ್ ಇದ್ರ ಪ್ರೈಸ್ ಸರ್ ನಿಮ್ ಚಾನಲ್ ನಿಂದ ಬಂದ್ರೆ 275 ಮಾಡ್ಕೊಟ್ಬಿಡ್ತೀನಿ. 275 ಆಗುತ್ತಾ? 30 ಎಫ್ಸಿ ಇದೆ ಸರ್. ಓಕೆ ಸರ್, ನೆಕ್ಸ್ಟ್ ಓಮಿನಿಗಳು ಸರ್? ಸರ್ ಒಮಿನಿ ನಮ್ಮ ಹತ್ರ 12 ಗಾಡಿ ಒಮಿನಿ ಇದೆ ಸರ್. 12 ಗಾಡಿ ಇದೆಯಾ? 12 ಗಾಡಿ ಒಮಿನಿ ಇದೆ. ಇದು 2019 ಮಾಡಲು, 3.5 ಲಕ್ಷ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 3.5 ಲಕ್ಷನಾ? 3.5 ಲಕ್ಷ ಸರ್. ಓಕೆ ಸರ್, ಇದು 18 ಮಾಡಲು, ಸಿಂಗಲ್ ಓನರ್, ಇದು 3.5 ಲಕ್ಷ. ಓಕೆ ಸರ್, ಇದು 5 ಸೀಟರ್ ಅಥವಾ ಸರ್ 7 ಸೀಟರ್? 7 ಸೀಟರ್. ಅದು ಸರ್? ಅದು 7 ಸೀಟರ್ ಸರ್. ಓಕೆ, ಇದು 7 ಸೀಟರ್ ಅಲ್ಲ ಸರ್? ಇದ್ರ ಪ್ರೈಸ್ ಸರ್ ಇದು 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ ಇದು 3.5 ಲಕ್ಷ, ಇದು 3.5 ಲಕ್ಷ ಸರ್. ನನ್ನ ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್ ಸರ್. 2011 ಮಾಡಲು, ಥರ್ಡ್ ಓನರ್. ಓಕೆ, ಇದು ಪ್ರೈಸ್ ಬಂದು ನಿಮ್ಗೆ 3,35,000 ಆಗುತ್ತೆ. ಲೆದರ್ ಸೀಟ್ ಕವರ್ ಎಲ್ಲ ಫೀಚರ್ ಎಲ್ಲ ಇದೆ ಸರ್. ಇದರಲ್ಲಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಸೊ ಬಾಡಿ ಲೈನ್ ಎಲ್ಲ ಒಂದು ಡೆಂಟಿಲ್ಲ ಸ್ಕ್ರಾಚ್ ಇಲ್ಲ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿರೋ ವೆಹಿಕಲ್ ಆಗಿರುತ್ತೆ. ಶಿಫ್ಟ್ ಯಾರು ನೋಡ್ತಾ ಇದ್ರೆ ಅಂದ್ರೆ ಸರ್ ಪ್ರೈಸ್ ಇನ್ನೊಂದ್ಸರಿ? ಸರ್ ಇದು 3,35,000 ಮಾಡ್ಕೊಡ್ತೀನಿ. 3,35,000? ಓಕೆ ಸರ್, ಮತ್ತೆ ಓಮಿನಿ ಸರ್? ಸರ್ 2013 ಮಾಡಲು, ಸೆಕೆಂಡ್ ಓನರ್ ಸರ್. ಇದು ನಿಮ್ಗೆ ನಿಮ್ ಚಾಲೆಂಜ್ ಬಂದ್ರೆ 260 ಮಾಡ್ಕೊಡ್ತೀನಿ. 260 ಆಗುತ್ತೆ ಇದು ಓಮಿನಿ? ಹೌದು ಸರ್, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಹಾಗೇನೆ ಸಿಲ್ವರ್ ಕಲರ್ ಇದೆ ನೋಡಿ. ಒಂದು ಸ್ಕ್ರಾಚ್ ಕೂಡ ಇಲ್ಲ, ಚೆನ್ನಾಗಿದೆ. ಸೊ ಟೈರ್ ಕಂಡೀಷನ್ ನಮ್ಗೊಂದು 90-80% ಟೈರ್ ಇದೆ ಸರ್. ಹಾಗೆ ಪ್ರೈಸ್ ಸರ್ 265 ಮಾಡ್ಕೊಡ್ತೀನಿ. 265 ನೆಗೋಷಿಯೇಟ್ ಆಗುತ್ತೆ. ಓಕೆ ಸರ್, ಹಾಗೆ ಇನ್ನೊಂದು ಓಮಿನಿ
ಸರ್ ಇದು 2011 ಮಾಡಲು, ಹಾ ಸೆಕೆಂಡ್ ಓನರ್. ಹಾ ಇದು 215 ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಎಷ್ಟು ಹೇಳಿದ್ರೆ ಪ್ರೈಸ್ ಸರ್ ಇದು? 215 ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ 215. ಹಾ. ಓಕೆ ನೋಡಿ, ಇದು ವೈಟ್ ಕಲರ್ ಅಲ್ಲಿ ಇದೆ. ಇವ್ರ ಹತ್ರ ತುಂಬಾನೇ ಓಮಿನಿಗಳಿದೆ ಅನ್ಬೋದು. ಸೊ ಇದು ವೈಟ್ ಕಲರ್, 2,15,000 ಮಾಡ್ಕೊಡ್ತೀನಿ. ಓಕೆ ಸರ್, ಹಾಗೆ ಇನ್ನೊಂದು ಓಮಿನಿ ಸರ್ 2015 ಮಾಡಲು, 17 ಮಾಡಲು, ಸೆಕೆಂಡ್ ಓನರ್. ಓಕೆ, ಇದು ಬಂದು ನಿಮ್ಗೆ 2.5 ಲಕ್ಷ ಫೈನಲ್ ಆಗುತ್ತೆ. 2.5 ಲಕ್ಷನೇ ಸರ್ ಇದು? ಓಕೆ ನೋಡಿ, ಇದು 2.5 ಲಕ್ಷ, ಇದು ಬಂದು 2,15,000. ಹೌದು, ಇದು ಬಂದು 2.5 ಲಕ್ಷ. ಕಡಿಮೆ ಆಗುತ್ತೆ. ಹೌದು ಸರ್, ಸ್ವಲ್ಪ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಇದು ಮಿನಿ ಆನೆನೆ ಅನ್ಬೋದು. ಹಾ 10 ಮಾಡಲು, ಓಕೆ, ಸೆಕೆಂಡ್ ಓನರ್. ಹಾ 5 ಹೊಸ ಟೈರ್ ಇದೆ, ಹಾ ಹಾ ಫ್ರೆಶ್ ಎಫ್ಸಿ ಆಗಿದೆ. ಓಕೆ, ಚಿಕ್ಕಮಂಗ್ಳೂರ್ ಕಡೆಯವರು ಎಲ್ಲರೂ ಆ ಕಡೆ ದೂರ ನೋಡ್ತಾ ಇದ್ರೆ, ಇದು SLX ಹಾ ಫುಲ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಓಕೆ, ಇದು ನಿಮ್ಮ ಚಾನಲ್ ನಿಂದ ಬಂದ್ರೆ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ ಫೈನಲ್. ಬುಲೆರೋ ಬೊಲೆರೋ 5 ಟೈರ್ ಹೊಸದು, 5 ಟೈರ್ ಹೊಸದು, 30ವರೆಗೆ ಎಫ್ಸಿ ಆಗಿದೆ, ಫ್ರೆಶ್ ಇನ್ಸೂರೆನ್ಸ್ ಆಗಿದೆ. ಮತ್ತೊಂದು ಓಮಿನಿ ಅಲ್ಲ ಸರ್? ಸರ್ ಇದು 2011 ಮಾಡಲು, ಸೆಕೆಂಡ್ ಓನರ್ ವೇರಿಯಂಟ್ ಆಗಿರುತ್ತೆ. ಹಾ ಸರ್ ಇದು ನಿಮ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಹೇಳಿ ಸರ್. ಸರ್ 2,10,000 ಕೊಡ್ತೀನಿ. 2,10,000. 10,000. ಸರ್ ನಮ್ಮ ಹತ್ರ 10ರಿಂದ 12 ಗಾಡಿ ಒಮಿನಿ ಇದೆ. ಹಾ ನೀವ್ 6 ಮಾಡಲಿಂದ, ಹಾ 2006 ಮಾಡಲಿಂದ 19 ಮಾಡಲ್ವರೆಗೆ ಇದೆ ವೆಹಿಕಲ್. ಓಕೆ, ಆಲ್ಮೋಸ್ಟ್ ಮಾಗಡಿ ರೋಡ್ಗೆ ಕಿಂಗ್ ಮೇಕರ್ ರವಿಕುಮಾರ್. ಅಂದ್ರೆ ಸೊ ಓಮಿನಿಗೆ ಒಮಿನಿಗೆ ಕಿಂಗ್ ಮೇಕರ್ ರವಿಕುಮಾರ್. ಓಕೆ, 2014 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ಹಾ ಇದು ಬಂದು 8 ಸೀಟರ್ ವೆಹಿಕಲ್. ಹಾ ಸರ್ ನಿಮ್ಮ ಚಾನಲ್ ಇಂದ ಬಂದ್ರೆ ಜಸ್ಟ್ 245 ಕೊಟ್ಬಿಡ್ತೀನಿ ಸರ್. 245 ಇದು ಓಮಿನಿ. ಜಸ್ಟ್ 245. ನೋಡಿ, ಆಲ್ಮೋಸ್ಟ್ ಇವ್ರ ಹತ್ರ ಇರೋ ಓಮಿನಿಗಳೆಲ್ಲಾನು 2 ಲಕ್ಷ 3 ಲಕ್ಷ ಅಂಡರಲ್ಲೇ ಇರ್ತಾವ ಓಮಿನಿಗಳೆಲ್ಲಾನು. ಎಲ್ಲಾನು ಆಲ್ಮೋಸ್ಟ್ ಸಿಂಗಲ್ ಓನರ್ ಇದೆ ಅಂತ ಹೇಳ್ಬೋದು. ಹಾಗೇನೆ ಬ್ರ್ಯಾಂಡ್ ನ್ಯೂ ಟೈರ್ ಸರ್ ಇದು? ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ, ಹಾ ಲೆದರ್ ಸೀಟ್ ಕವರ್ ಆಗಿರುತ್ತೆ, ಎಲ್ಲ ಫ್ಯೂಚರ್ ಎಲ್ಲ ಫ್ರೆಶ್ ಆಯಿಲ್ ಸರ್ವಿಸ್ ಆಗಿದೆ ಸರ್. ಸರ್ ಅಗೇನ್ ಪ್ರೈಸ್? ಸರ್ 245 ಮಾಡ್ಕೊಡ್ತೀನಿ. 245. ಸರ್ 2012 ಮಾಡಲು, ಸೆಕೆಂಡ್ ಓನರ್. ಹಾ ಇದು ನಿಮ್ಗೆ ಪ್ರೈಸ್ ಬಂದು 395 ಆಗುತ್ತೆ ಸರ್. 395 ಆಗುತ್ತಾ? ಲೆದರ್ ಸೀಟ್ ಕವರ್, ಹಾ ಹಾ ಟಚ್ ಸ್ಕ್ರೀನ್, ಆಂಪು, ಊಫರ್ ಎಲ್ಲ ಫ್ಯೂಚರ್ ಅವೈಲೇಬಲ್ ಇದೆ ಸರ್. ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಇದು ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್ ಆಗಿರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಸೊ ಒಂದು ಆಂಡ್ರಾಯ್ಡ್ ಡೈಮಂಡ್ ಸಿಸ್ಟಮ್ ಕೂಡ ಇದೆ ನೋಡಿ. ಸೊ ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಒಂದು ಸ್ಕ್ರಾಚ್ ಕೂಡ ಇಲ್ಲ. ಸೂಪರ್ ಆಗಿರೋ ವೆಹಿಕಲ್ ಅನ್ಬೋದು. ಸರ್ ಪ್ರೈಸ್? ಸರ್ ನಿಮ್ ಚಾನಲ್ ಬಂದ್ರೆ 395 ಹೇಳೋದು, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ. 395 ಅದ್ರಲ್ಲಿ ಕಡಿಮೆ ಆಗುತ್ತಾ? ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಓಕೆ ಸರ್ ಇದು ನೋಡಿ 2017 ಮಾಡಲು, ಹಾ ಸಿಂಗಲ್ ಓನರ್ ಆಗಿರುತ್ತೆ. ಬರೀ 56,000 ಡ್ರೈವನ್ ಆಗಿದೆ. 5 ಹೊಸ ಟೈರ್ ಇದೆ. ಚಿಕ್ಕ ಪುಟ್ಟ ಗಲ್ಲಿ ಓಡಾಡೋರಿಗೆ ಒಳ್ಳೆ ಗಾಡಿ ಇದು. ಸಿಟಿ ಸೆಗ್ಮೆಂಟ್ ಬೆಸ್ಟ್ ಅಂತೀರಾ? ಹೌದು, ಸಿಟಿ ಮೆನ್ಸ್. ಸರ್ ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು? ಸರ್ ಪಕ್ಕ ಮ್ಯಾನ್ಯುಯಲ್ ಆಗಿರುತ್ತೆ. ಹಾ 2 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಎಲ್ಲ ಫೀಚರ್ ಬರುತ್ತೆ ಸರ್. ಇದು ಓಕೆ, ಗ್ರೇಡ್ ಕೇಳಿದ್ರೆ ಶಾಕ್ ಆಗ್ತೀರಾ. ಬರೀ 56,000 ಓಡಿದೆ. ನಿಮ್ಮ ಚಾನಲ್ ಇಂದ ಬಂದ್ರೆ ಜಸ್ಟ್ 310 ಹೇಳೋದು, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡ್ತೀನಿ. 310 ಅದ್ರಲ್ಲಿ ಕಡಿಮೆ ಆಗುತ್ತಾ? 310 ಬರೀ 56,000 ಓಡಿದೆ. 17 ಮಾಡಲು ಸರ್. ನೆಕ್ಸ್ಟ್ ಒಂದು ಶಿಫ್ಟ್, ಆಪಲ್ ಶಿಫ್ಟ್ ಸರ್. ಸರ್ 17 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ ಇದು. ಹಾ ಸರ್ ಇದು ಬರೀ 76,000 ಡ್ರೈವನ್ ಆಗಿದೆ, ಶೋರೂಮ್ ಹಿಸ್ಟ್ರಿ ಓಡಿದೆ. ಓಕೆ, ಸರ್ ಇದು ಪ್ರೈಸ್ ಬಂದು ನಿಮ್ಗೆ 5,70,000 ಆಗುತ್ತೆ ಸರ್ ಫೈನಲ್. ಸೊ 5,70,000 ಆಗುತ್ತಂತೆ. ಸೊ ಟೈರ್ ಕಂಡೀಷನ್ ಒಂದು 50-60% ಇದೆ. ಬಾಡಿ ಲೈನ್ ಅಲ್ಲಿ ಒಂದು ಸ್ಕ್ರಾಚ್ ಕೂಡ ಇಲ್ಲ. ಗ್ರೇ ಕಲರ್ ಅಲ್ಲಿ ತುಂಬಾ ಕ್ಲೀನ್ ಆಗಿದೆ, ಚೆನ್ನಾಗಿದೆ ಅನ್ಬೋದು ವೆಹಿಕಲ್. ಆಪಲ್ ಶೇಪ್ ಅಲ್ಲಿ. ಮತ್ತೆ ಪ್ರೈಸ್ ಸರ್ ಇದು? ಸರ್ ಇದು 575 ಹೇಳೋದು, ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಓಕೆ, i10 ಸರ್. ಸರ್ 2014 ಮಾಡಲು, ಸೆಕೆಂಡ್ ಓನರ್. ರೇಟ್ ಕೇಳಿದ್ರೆ ಶಾಕ್ ಆಗೋಗ್ತೀರಾ. ಕಸ್ಟಮರ್ ಗಾಡಿ ಆಗಿರುತ್ತೆ ಇದು. ಸರ್ ಇದು ಕಸ್ಟಮರ್ ರೇಟ್ ಹೊಡೆದ್ರೆ 285 ಫೈನಲ್ ಮಾಡ್ಕೊಡ್ತೀನಿ ಸರ್. 285 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ನೋಡ್ತಾ ಇರಬಹುದು ಇದ್ರದ್ದು ಬಾಡಿ ಲೈನ್ ಅಷ್ಟೇ ಚೆನ್ನಾಗಿದೆ, ವೈಟ್ ಕಲರ್ ಅಲ್ಲಿ. i10 ಇದು. ಹಿಂದೆ ಡಿಫಾಗರ್, ಬ್ಯಾಕ್ ವೈಫರ್ ಕೂಡ ಬರುತ್ತೆ. ಸೊ ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಅನ್ಬೋದು. ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಸೊ ಒಂದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ವೈಟ್ ಕಲರ್ ಅಲ್ಲಿ ಇದೆ ನೋಡಿ, ಸ್ಕ್ರಾಚ್ ಇಲ್ಲ. ಸರ್ ಅಗೇನ್ ಪ್ರೈಸ್? ಸರ್ 285 ಫೈನಲ್ ಮಾಡ್ಕೊಡ್ತೀನಿ. 285 ಫೈನಲ್? 285 ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ 2007 ಮಾಡಲ್, GLS ಗೆಡ್ಸ್. ಓಕೆ ಸರ್ ಇದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲಾ ಫೀಚರ್ ಬರುತ್ತೆ ಇದರಲ್ಲಿ. 4 ಪವರ್ ವಿಂಡೋ ಎಲ್ಲಾ ಫೀಚರ್ ಬರುತ್ತೆ. ಓಕೆ, 4 ಪವರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿ. 4 ಪವರ್ ವಿಂಡೋ ಬರುತ್ತೆ. ಒಂದು ಸೋನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ನೋಡಿ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 4 AC ಎಲ್ಲ ಇರುತ್ತೆ. AC ಕೂಡ ಬರುತ್ತೆ. ಆಮೇಲೆ 30ವರೆಗೂ FC ಇದೆ, ಫ್ರೆಶ್ ಆಗಿ ಇನ್ಸೂರೆನ್ಸ್ ಆಗಿದೆ. ಓಕೆ, ಸರ್ ಪ್ರೈಸ್? ಸರ್ ಅದು 175 ಫೈನಲ್ ಆಗುತ್ತೆ. 175 ಫೈನಲ್ ಸರ್ ಇದು? 175 ಫೈನಲ್ ಆಗುತ್ತೆ ಸರ್. ಸೊ 2009 ಮಾಡಲು, ಸೆಕೆಂಡ್ ಓನರ್. ಫ್ರೆಶ್ ಆಗಿ FC ಆಗಿದೆ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಇದು ಪ್ರೈಸ್ ಬಂದು 2,20,000 ಹೇಳೋದು, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ಇದು ಸರ್ ಫೀಚರ್ಸ್ ಅಂದ್ರೆ ಇದರಲ್ಲಿ? ಸರ್ ಇದು AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಮ್ಯಾಗ್ನಾ ಸರ್ ಇದು, ಇಂಜಿನ್ ಬರುತ್ತೆ ಇದು. ಓಕೆ, ಮ್ಯಾಗ್ನಾ ಬರುತ್ತೆ ಸರ್. ಒಂದೇ ಒಂದು ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ, ಒರಿಜಿನಲ್ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಸರ್ ಪ್ರೈಸ್? ಸರ್ ಇದು 220 ಹೇಳೋದು, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. 220 ಅದ್ರಲ್ಲಿ ಕಡಿಮೆ ಆಗುತ್ತಾ? ಸ್ವಲ್ಪ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಸರ್? ಸರ್ 11 ಮಾಡಲು, ಸೆಕೆಂಡ್ ಓನರ್, VXI ವೇರಿಯಂಟ್ ಆಗಿರುತ್ತೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ.
ಸರ್ ಇದು ಟೈರ್ ಕಂಡೀಷನ್ ಎಲ್ಲ ಲೆದರ್ ಸೀಟ್ ಕವರ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಹ್ಮ್ ತುಂಬಾ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು. ಸರ್ ಪ್ರೈಸು ಸರ್ ಇದು ಬಂದು ನಿಮ್ಗೆ 225 ಫೈನಲ್ ಆಗುತ್ತೆ. 225 ಸರ್ ಇದು 225 ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಅವೈಲೇಬಲ್ ಕೂಡ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಹಾ. ಓಕೆ ನೆಕ್ಸ್ಟ್ ಸರ್ ಸರ್ 2012 ಮಾಡಲ್ ಸೆಂಟ್ರ್ ಆಗಿರುತ್ತೆ ಇದು. ಹಾ GLS GLS ಇದು GLS ಓಕೆ ಇದರಲ್ಲಿ 4 ಪವರ್ ವಿಂಡೋ ಬರುತ್ತೆ. ಓಕೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು. ಹಾ ಸರ್ ಇದ್ರ ಪ್ರೈಸ್ ಸರ್ 245 ಹೇಳೋದು, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 245 ಹಾ ಸರ್ 245. ಈಗೋ ಸರ್ ಸರ್ 21 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ 29,000 ಡ್ರೈವನ್ ಆಗಿದೆ. ಹಾ ಶೋರೂಮ್ ಹಿಸ್ಟ್ರಿ ಗಾಡಿ. ಶೋರೂಮ್ ಇಷ್ಟ ಇದೆಯಾ? ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಓಕೆ ಒಂದು 7 ಸೀಟರ್ ವೆಹಿಕಲ್ ಸರ್ ಇದು. 7 ಸೀಟರ್ ಶೋರೂಮ್ ಟೇಸ್ಟ್ ಅಲ್ಲಿ ಇರುವಂತ ವೆಹಿಕಲ್ ಆಗಿರುತ್ತೆ. ಹಿಂದೆ ನಮಗೆ ಬಂಪರ್ ಕೂಡ ಹಾಕಿದ್ದಾರೆ, ಮೇಲೆ ಕ್ಯಾರೇಜ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ನೋಡಿ. ಇದರಲ್ಲಿ ಸರ್ AC ಬರಲ್ಲ ಸರ್ 7 ಓನ್ಲಿ ಸೀಟರ್. ಪವರ್ ಸ್ಟೇರಿಂಗ್ ಪವರ್ ಅಂಡ್ ಸ್ಟೇರಿಂಗ್ ಅಷ್ಟೇ ಬರೋದು ಅಷ್ಟೇ ಅಲ್ವಾ ಸರ್. ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ABS ಬರುತ್ತೆ. ABS ಕೂಡ ಬರುತ್ತಾ ಸರ್? ಪ್ರೈಸ್ ಸರ್ ನಿಮ್ಮ ಚಾನಲ್ ನಿಂದ ಬಂದ್ರೆ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 5 ಕಾಲು ಫೈನಲ್ ಆಗುತ್ತಾ? ಫೈನಲ್ ಸರ್ ಲೋನ್ ಎಷ್ಟು ಆಗ್ಬೋದು ಸರ್? ಲೋನ್ ಬಂದು ನಿಮ್ಗೆ 4.5 ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ, ಸಿವಿಲ್ ಚೆನ್ನಾಗಿದ್ರೆ. ಓಕೆ ಅಲ್ಲೇನು ಸರ್ 17 ಮಾಡಲು ಸಿಂಗಲ್ ಓನರ್, ಹಾ 4 ಹೊಸ ಟೈರ್ ಇದೆ, ಫ್ರೆಶ್ ಆಗಿ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಓಕೆ ಕಸ್ಟಮರ್ ಗಾಡಿ ಇದು ಸರ್. ಇದು ನಿಮ್ಮ ಚಾನಲ್ ನಿಂದ ಬಂದ್ರೆ 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ನಾನು. 5.5 ಲಕ್ಷಕ್ಕೆ 5.5 ಲಕ್ಷಕ್ಕೆ ಆಗುತ್ತೆ. ಟಾಪ್ ಎಂಡ್ ತಾನೇ ಇದು ಸರ್? ಟಾಪ್ ಎಂಡ್ ಸರ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗುತ್ತೆ ಸರ್ ಇದು. ಓಕೆ 5.5 ಲಕ್ಷಕ್ಕೆ ಆಗುತ್ತಾ? 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಇದಕ್ಕೆ? ಸರ್ ಏನೊಂದು 1 ಲಕ್ಷ ಮಾಡಿ ತಗೊಂಡ್ಬಂದ್ರೆ ಸಾಕು ಸರ್ ನಮ್ಗೆ. ಓಕೆ ಸರ್ ನೆಕ್ಸ್ಟ್ ಸರ್ 17 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಹಾ ಸರ್ ಇದು ಬರೀ 93,000 ಓಡಿದೆ ಗಾಡಿ. ಓಕೆ ಶೋರೂಮ್ ಹಿಸ್ಟ್ರಿ ಇದೆ. ಹಾ. 5 ಹೊಸ ಟೈರು. ಹಾ ಸರ್ ಇದು ಬಂದು ನಿಮ್ಗೆ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6.5 ಲಕ್ಷಕ್ಕೆ ಫೈನಲ್? 6.5 ಲಕ್ಷ ಹೇಳೋದು, ಹಾ. ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ